ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಏನ ನಾನು ಸುಮ್ಮನೆ ಈ ಕಡೆ ಹಿಂಗೆ ಬಂದೆ ನೋಡಿದ್ರೆ ನೀವು ನೋಡಿದ್ರೆ ಇವತ್ತು ಚಾರ್ಜ್ ಏನೋ ಏನೋ ಮಾಡ್ತಾ ಇದೀರಾ ನೋಡಿದ್ರೆ. ನಮ್ಗೆ ಅನ್ನ ಕೊಟ್ಟಂತ ಅನ್ನದಾತ ಅವ್ರದ್ದು ಇವತ್ತು ಬರ್ತಡೇ ಇರೋದು ಡಿ ಬಾಸ್ ಅವ್ರದ್ದು. ಸುಮಾರು ಅವರು 47ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಎರಡನೇ ವಿಷಯ ಏನಪ್ಪಾ ಅಂದ್ರೆ ಅವರು ಈ ಸತಿಯಲ್ಲಿ ನನ್ಗೆ ಕೇಕು ಹಾರ ಎಂತದ್ ಏನು ಮಾಡ್ಬೇಡಿ ಅಂತ ಹೇಳವ್ರೆ. ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ಈಗ ಅಲ್ಲಿಗೆ ಹೋಗಿ ನಮ್ಗೆ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರ ಹೆಸರಲ್ಲಿ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಅಂತ ಮಾಡ್ಕೊಂಡೆ. ಓಕೆ. ಅದು ಸ್ವಲ್ಪ ಮಟ್ಟಿಗೆ ಅಂತ ಮಾಡ್ಕೊಂಡೆ. ಒಂದು 800ರಿಂದ 1000 ಜನ ಊಟ ಮಾಡಿದ್ರು. ನನಗೆ ಅದು ತುಂಬಾ ಖುಷಿ ಆಯ್ತು. ಸಂತೋಷ ಪಡೋ ಹೆಮ್ಮೆ ವಿಷಯ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಡ್ಲಿ. ನಮ್ಮ ಆಯುಷು ಆರೋಗ್ಯನ ಅವ್ರಿಗೆ ಕೊಡ್ಲಿ. ಅವ್ರು ಚೆನ್ನಾಗಿರ್ಲಿ. ಎಲ್ರಿಗೂ ಅವರು ಒಳ್ಳೇದನ್ನೇ ಬಯಸ್ತಾರೆ ಡಿ ಬಾಸ್ ಅವರು. ದೇವ್ರ ಅವ್ರಿಗೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀವಣ್ಣ. 47ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯ್ತಾ. ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಜನಸಾಗರ ನೋಡ್ಬಿಟ್ಟು 2 ಕಿಲೋಮೀಟರ್ ಗಂಟೆ ಜನ ಇದ್ದಿದ್ರು. ಸುಮ್ಮನೆ ವಾಪಸ್ ಬಂದೆ. ಮಿರಾಕಲ್ ಮಂಜಣ್ಣ ಅವ್ರಿಗೆ ಹೇಳಿದೆ, ಇಲ್ಲ ಮಗ ಅವ್ರದ್ದು ಡಿ ಪರ್ವ ಅಂತ 25ನೇ ಇದು ಮಾಡ್ತಾ ಇದೀವಿ, ಅವಾಗ ನಾನು ಕರ್ಕೊಂಡೋಗಿ ಸಪರೇಟ್ ಆಗಿ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದಾರೆ. ಹಂಗಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿ ಬಾಸ್. ಓಕೆ. ಒಟ್ನಲ್ಲಿ ಅವ್ರ ಬರ್ತಡೇ ಪ್ರಯುಕ್ತ ನೀವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀರಾ ಸರ್? ನಾವು ಅಂತ ಕಾರ್ಯಕ್ರಮ ಏನಿಲ್ಲ. ನಮ್ಗೆ ಅವರು ಒಂದು ದೇವ್ರ ರೂಪದಲ್ಲಿ ಬಂದ್ಬಿಟ್ಟು ಅನ್ನ ಕೊಟ್ಟಿದ್ದಾರೆ. ಅಥವಾ ಯಾವ್ದೋ ಮೂಲೆಯಲ್ಲಿ ಇದ್ದಂತ ಹೊಟ್ಟೆಪಾಡಿನ ಚಾಟ್ಸ್ ನ ಈಗ ಎಲ್ಲಿ ಹೋದ್ರು ನೀವು ನಂಬಲ್ಲ ಸರ್. ಮೊನ್ನೆ ರೀಸೆಂಟ್ ಆಗಿ ನಾನು ಮಂತ್ರಾಲಯಕ್ಕೆ ಹೋದೆ. ಮಂತ್ರಾಲಯ ಹೋದ್ರು ನನ್ ಗುರ್ತಿಡಿದು ಮಾತಾಡ್ಸಿದ್ರು. ನಿಮ್ದು ಹೊಟ್ಟೆಪಾಡು ಚಾಟ್ಸ್ ಅಲ್ಲ ಡಿ ಬಾಸ್ ಸರ್ ಹೇಳಿದ್ರು, ದರ್ಶನ್ ಸರ್ ಹೇಳಿದ್ದಲ್ಲ ಅಂತ ಗುರ್ತಿಸಿದ್ರು. ಅವಾಗ ಎಷ್ಟು ಹೆಮ್ಮೆ ಆಗತ್ತೆ ನಮ್ಗೆ. ಯಾವ್ದೋ ಮೂಲೆಯಲ್ಲಿ ಇದ್ದವನ್ನ ನಮ್ಮನ್ನ ಗುರ್ತಿಸ್ತಾರಂದ್ರೆ ಅದು ಎಲ್ಲ ನಮ್ಮ ಕರ್ನಾಟಕ ಸುಲ್ತಾನ್ ಆದಂತ ಡಿ ಬಾಸ್ ಸರ್ ಅವರ ಕೃಪೆ ಅಂತ ನಾನು ಹೇಳ್ತೀನಿ ಸರ್. ಇನ್ನೊಂದೇನಂದ್ರೆ ನಾನು ಹೇಳೋದೇನಂದ್ರೆ ನೀವು ರೆಗ್ಯುಲರ್ ಆಗಿ ಈ ಟೈಮ್ ಓಪನ್ ಮಾಡ್ತಿರ್ತೀರ ಅಲ್ವಾ? ಹೌದು ಸರ್. ಒಂದು ದಿನದ ಬಿಸ್ನೆಸ್ ನಿಮ್ ಕ್ಲೋಸ್ ಮಾಡಿ ಮಾಡ್ಬೇಕು ಅನ್ನೋ ಒಂದು ಇದು ಬರುತ್ತಲ್ಲ ಅಭಿಮಾನ ಸರ್. ಒಂದು ದಿನ ಅಲ್ಲ ಸರ್, ನನಗೆ ಸಾಯ ಗಂಟನೂ ಯಾವ್ದೇ ಮೂಲೆಯಲ್ಲಿ ಇಟ್ರು ಅನ್ನ ಸಿಗುತ್ತೆ. ಅದು ದರ್ಶನ್ ಸರ್ ಕೃಪೆ. ಆಯ್ತಾ. ಒಂದ್ ದಿನಕ್ಕೋಸ್ಕರ ನಾನೀಗ ಅವ್ರ ಹೆಸರು ಹೇಳ್ಕೊಂಡು 1000 ಜನ ಊಟ ಮಾಡಿದ್ರಲ್ಲ, ಅದು ಖುಷಿ ಸರ್ ನನಗೆ. ಒಂದ್ ದಿನ ದಾವ ನನಗ್ ಬೇಡ ಸರ್, ನನಗ್ ಬೇಡವೇ ಬೇಡ. ಆಯ್ತಾ. ನಾವ್ ಇವತ್ತೊಂದ್ ದಿನ ಅವ್ರ ಹೆಸರು ಹೇಳ್ಕೊಂಡು 1000 ಜನ ಬಂದು ದರ್ಶನ್ ಸರ್ ಬರ್ತಡೇ ಅಂತಂದು ಊಟ ಮಾಡಿ ಹೇಳಿದ್ರಲ್ಲ, ಅಷ್ಟೇ ಖುಷಿ ಸರ್ ನನಗೆ. ಅದು ಹೆಮ್ಮೆ ವಿಷಯ ನನಗೆ. ಯಾಕಂದ್ರೆ ಅವ್ರು ಒಂದ್ ಮಾತು ಹೇಳಿದ್ರೆ, ಈ ವರ್ಷ ನಮ್ ಬರ್ತಡೇನ ಕೇಕು ಹಾರ ಎಲ್ಲ ಹಾಕ್ಬಿಟ್ಟು ಹಾಳು ಮಾಡಕ್ ಇದು ಮಾಡ್ಬೇಡಿ, ದಯವಿಟ್ಟು ನಿಮ್ ಕೈಲಿ ಆದಷ್ಟು ದವಸ ಧಾನ್ಯಗಳನ್ನ ತಂದು ಕೊಡಿ, ನಾನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀನಿ ಅಂತ ಹೇಳಿದ್ರು. ಸೊ ಇಲ್ಲಿ ನನ್ಗೆ ಏನ್ ಅನ್ಸಿತ್ತು ಅಂದ್ರೆ, ಈ ವರ್ಷ ನಾನು ಇಲ್ಲೇ ಮಾಡ್ಬೇಕು ಅಂತ ಆಸೆ ಇತ್ತು. ಮುಂದಿನ ವರ್ಷಕ್ಕೆ ಅವ್ರಿಗೆ ನಾನು ಅವ್ರ ಮನೆ ಹತ್ರಕ್ಕೆ ಹೋಗಿ ಕೊಡ್ತೀನಿ ಸರ್. ಓಕೆ. ಮುಂದಿನ ವರ್ಷಕ್ಕೆ ಹೋಗ್ಬೇಕು ಅಂತ ಹೋಗ್ಬೇಕು ಅನ್ನೋ ಪ್ರಯತ್ನ ಇತ್ತು, ನಿಮ್ಗೂ ಆಸೆ ಇತ್ತು. ಹೋಗಕ್ಕಾಗಲಿಲ್ಲ ಸರ್, ಕಾರಣಾಂತರಗಳಿಂದ ಹೋಗಕ್ಕಾಗಲಿಲ್ಲ. ಮುಂದಿನ ವರ್ಷಕ್ಕೆ ನಾನು ಹೋಗ್ತೀನಿ. ಅಕಸ್ಮಾತ್ ನಾನ್ ಬದುಕಿದ್ರೆ ಇನ್ನೊಂದ್ 10,000 ಜನಕ್ಕೆ ಮಾಡ್ತೀನಿ ನೆಕ್ಸ್ಟ್ ವರ್ಷ. 5,000 ಅಂದ್ರೆ ಮಾಡೇ ಮಾಡ್ತೀನಿ ಕನ್ಫರ್ಮ್. ಈ ವರ್ಷನೇ 1,000ಕ್ಕೆ ಮಾಡಿದೀನಿ. ಮುಂದಿನ ವರ್ಷ 5,000. ಅಕಸ್ಮಾತ್ ನಮ್ ಮನೆ ಬರ ಇಲ್ಲ, ನಾವ್ ಸತ್ತೋದ್ರೆ ನನ್ ತಮ್ಮ ಮಾಡ್ತಾನೆ ಸರ್. ನನ್ ತಮ್ಮನ್ಗೆ ಹೇಳಿದೀನಿ, ನನ್ ತಮ್ಮ ಮಾಡ್ತಾನೆ. ಒಳ್ಳೇದಾಗ್ಲಿ. ಸರ್ ಫೈನಲಿ ಡಿ ಬಾಸ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲಿ ಅವರ? ಸರ್ ಫೈನಲ್ ಆಗಿ ಅಂದ್ರೆ ಏನ್ ಸರ್, ಎಲ್ಲರಿಗೂ ಒಳ್ಳೆ ಬಯಸಂತ ಮನುಷ್ಯ ಸರ್ ಅವರು. ದೇವ್ರು ಅವ್ರಿಗೆ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಎಲ್ರಿಗೂ ಹಿತ ಬಯಸ್ತಾರೆ, ಒಳ್ಳೇದ್ ಬಯಸ್ತಾರೆ, ಕೆಟ್ಟದಂತ ಯಾರಿಗೂ ಬಯಸ್ತಾರ. ಬಡವರು ಬಗ್ರು ಅಂದ್ರೆ ಅವ್ರಿಗೆ ಎಷ್ಟಾಗತ್ತೆ ಅಷ್ಟೇ ಸಹಾಯ ಮಾಡಿದ್ರೆ. ನನ್ಗೆ ತಿಳಿದ ಮಟ್ಟಿಗೆ ನಾನು ಸುಮಾರು ಅಬ್ಸರ್ವೇಷನ್ ಮಾಡಿದೀನಿ ಸರ್. ನೀವು ನಂಬಲ್ಲ, ಮೊನ್ನೆ ಇಲ್ಲಿ ನಮ್ಮ ಅಂಗಡಿಗೆ ಒಬ್ರು ಅವ್ರದ್ದು ಹುಡುಗ ಬಂದಿದ್ದ. ಅವನಿಲ್ಲಿ ಕೊಟ್ಟಿಗೆ ಬೆಳೆದವನಂತೆ. ಏನೋ ಹೊಟ್ಟೆಲಿ ಆಪರೇಷನ್ ಏನ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು 4 ಲಕ್ಷ ರೂಪಾಯಿ ಖರ್ಚಾಯ್ತಂತೆ. 1 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾನೆ ಸರ್. ಅವ್ನ ನಂಬರ್ ಇನ್ನೂ ಐತೆ ನನ್ನ ಹತ್ರ. ಈಗ ಅವನು ಫೋಟೋ ಸ್ಟುಡಿಯೋ ಇಟ್ಕೊಂಡವ್ರೆ. ಫೋಟೋ ಮಾಡಿ ಕೊಡ್ತಾನೆ. ಮೊನ್ನೆ ಬರ್ತಡೆಗೆ ಅವ್ರ ಮನೆ ಹತ್ರ ಎಲ್ಲ ಆಗ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ದ. ತುಂಬಾ ಖುಷಿ ಆಯ್ತಪ್ಪ ಬಿಡಪ್ಪ ಅಂತಂದ್ರೆ ಸಂತೋಷ ಆಯ್ತು. ನೋಡಿ ಅಂತ ಕಾಣದ ಕೈಗಳು ಎಷ್ಟು ಸಹಾಯ ಮಾಡಿದೆ ಸರ್. ತುಂಬಾ ಖುಷಿ ಆಗುತ್ತೆ ಆ ವಿಷಯ. ನಿಜ ಸರ್, ಅದೇ ತರದ್ ನಮಗೂ ಎಷ್ಟು ಅಭಿಮಾನ ಕಾಣಿಸುತ್ತೆ. ಥ್ಯಾಂಕ್ ಯು. ನೀವು ಇದೇ ತರ ಇದೆ ನಡೀಲಿ. ಯಾರ್ಯಾರು ಹೊಟ್ಟೆಪಾಡು ಚಾಟ್ಸ್ ಇನ್ನೂ ಟೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಬನ್ನಿ. ರಜೆ ಇರುತ್ತೆ, ರಜಾ ಇದೆ. ದರ್ಶನ್ ಸರ್ ಬರ್ತಡೇನ ಚೆನ್ನಾಗಿ ಆಚರಿಸಿದ 1,000 ಜನಕ್ಕೆ ಅನ್ನದಾನ ಮಾಡುವ ಮೂಲಕ ಇದೇ ರೀತಿ ಒಳ್ಳೆ ಕಾರ್ಯಗಳು ನಡೀತಿರ್ಲಿ ಸರ್. ಒಳ್ಳೇದಾಗ್ಲಿ. ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಕ್ ಕಾರಣ ಡಿ ಬಾಸ್ ಸರ್. ನೋಡಕ್ಕೆ ಸೋಷಿಯಲ್ ಮೀಡಿಯಾದವರಿಗೆ ಡಿ ಬಾಸ್ ಅವರು ಮತ್ತೆ ಸೋಷಿಯಲ್ ಮೀಡಿಯಾದವರಿಗೆ ತುಂಬಾ ಹೃತ್ಪೂರ್ವಕ ನಮನಗಳು.